ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಂತೆ ನಾನು ನಿಮ್ಮ ದಿವ್ಯಾಲು. ದಯೆ ಇದ್ದಲ್ಲಿ ಸದ್ಗುಣವು, ಆಸೆ ಇದ್ದಲ್ಲಿ ದುರ್ಗುಣವು, ಹಾಗೆ ಕ್ಷಮೆ ಇದ್ದಲ್ಲಿ ಸಾಕ್ಷಾತ್ ಭಗವಂತನೇ ವಿರಾಜಿಸುತ್ತಾನೆ ಅಂತ ಹೇಳ್ತಾ ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ, ಯಾರನ್ನ ಸ್ವಾಗತಿಸಬೇಕು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಗುರುವಾರದ ಈ ದಿನ ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಧ್ಯೇಯ ಅಂತ ಇರುತ್ತೆ. ಆ ಧ್ಯೇಯನ ಮುಟ್ಟಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥವನು ಭಗವಂತ. ಇವತ್ತಿನ ದಿವಸ ಗುರುವಾರ, ಗುರು ಅನುಗ್ರಹವನ್ನು ಪಡೀತಕ್ಕಂಥ ನೀವುಗಳೆಲ್ಲ ಸಂತೋಷವಾಗಿರಬೇಕಾದ ವಿಚಾರಗಳು ಏನು ಅಂದ್ರೆ, ಗುರು ಅನುಗ್ರಹ ಇದೇ ಸದ್ಯದಲ್ಲಿ ಎಲ್ರಿಗೂ ಸಿಗ್ತಕ್ಕಂಥ ಅವಕಾಶ ಇದೆಯಾ ಅನ್ನಕ್ಕೆ ಖಂಡಿತವಾಗಿ ಪರಿಪೂರ್ಣವಾಗಿ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಜಗತ್ತೆಲ್ಲ ಆ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಸಾಗ್ತಾ ಹೋಗ್ತೀವಿ. ನೀವು ಇವತ್ತಿನ ದಿವಸದ ವಿಶೇಷ ಅಂದ್ರೆ ದೈವಾನುಗ್ರಹ. ದೈವಾನುಗ್ರಹ ಅಂದ್ರೆ ಗುರುವಾರದ ದಿವಸ ಎಷ್ಟೋ ಜನ ಪಾಪಕರ್ಮಗಳ ಮಾಡಿರ್ತಕ್ಕಂಥ ವಿಚಾರಗಳನ್ನ ಕ್ಷಮಿಸಿ ಅಂತ ಕೇಳಿಕೊಳ್ಳೋ ದಿನ ಅಂತ ಹೇಳ್ತೀವಿ. ಆ ಕ್ಷಮಿಸಿ ಅನ್ನೋದು ಯಾರು ಅಂದ್ರೆ, ಎಷ್ಟೋ ಜನ ಗುರುಗಳನ್ನ ಆಧರಿಸಬಹುದಂತೆ, ಒಬ್ಬನ್ನ ಯಾರನ್ನಾದ್ರೂ ಹಿಡ್ಕೊಂಡು ನಂಬಬೇಕಂತೆ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಜೀವನ ಚರಿತ್ರೆಯಲ್ಲಿ ಸಾಗ್ತಾ ಇದ್ದಾಗ ಮಧ್ಯದಲ್ಲಿ ಯಾವ್ದಾದ್ರು ಗುರು ಅಂದ್ರೆ ಗಾಯತ್ರಿ, ಅಂದರೆ ಗಾಯತ್ರಿ ಸ್ವರೂಪದಲ್ಲಿ ಗುರು ಬರ್ತಾಳಂತೆ ಮೊದಲಾಗಿ. ಅದಕ್ಕೆ ವಿಶ್ವಾಮಿತ್ರ ಗಾಯತ್ರಿ ಅಂತ ಕರೀತಿದ್ರು. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಪ್ರತಿ ಜೀವನದಲ್ಲಿ ಗಾಯತ್ರಿನ ಹೇಳ್ಕೋಬೋದಾ ಬೇಡವಾ ಅನ್ನೋ ಒಂದು ರಹಸ್ಯ. ಎರಡನೇದಾಗಿ ದೇವಾಲಯ ರಹಸ್ಯ ಅಂತ ಒಂದು ಕಾರ್ಯಕ್ರಮ. ಆ ದೇವಾಲಯ ರಹಸ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯ ದೇವಸ್ಥಾನದಲ್ಲಿ ಜೀವನದಲ್ಲಿ ಹೇಗಿರಬೇಕು ಹೇಗಿರಬಾರ್ದು, ದೇವಸ್ಥಾನದಲ್ಲಿ ಪ್ರಾಕಾರ ನಮಸ್ಕಾರವನ್ನ ಹಾಕಬೇಕಾ ಬೇಡವಾ ಅಂತಕ್ಕಂಥ ವಿಚಾರಗಳು, ಎಷ್ಟು ಜನ ತೀರ್ಥವನ್ನ ತಗೊಂಡಾಗ ಏನು ಕ್ರಮಗಳನ್ನ ಮಾಡಿದಿರಾ ಮಾಡಬಾರ್ದು ಅಂತಕ್ಕಂಥ ವಿಚಾರಗಳು, ತೀರ್ಥವನ್ನ ತಗೊಳ್ಳೋದಿರ್ಲಿ ಹಣೆಗೆ ಬೊಟ್ಟನ್ನ ಇಟ್ಕೋಬೇಕಾದ್ರೆ ಯಾವ ರೀತಿ ಹೇಗೆ ಎತ್ತ ಅಂತ ತಿಳ್ಕೊಳ್ತಕ್ಕಂಥ ವಿಚಾರದ ಸನಾತನ ಧರ್ಮದ ಮೌಲ್ಯಗಳು. ಇಷ್ಟೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡದಿಂದ ಹಿಡಿದು ನಿತ್ಯ ಜೀವನದಲ್ಲಿ ಹರಿದು ಬಂದು ಬೃಹದಾಕಾರದಲ್ಲಿ ಬೆಳೆದು ಬ್ರಹ್ಮಾಂಡವು ಯಾವ ಕಾಲಕ್ಕೂ ಬ್ರಹ್ಮಾಂಡವಾಗಿ ಉಳಿದು ಹೋಗಿದೆ. ಇಂಥ ಒಂದು ಬ್ರಹ್ಮಾಂಡದಲ್ಲಿ ಜಗನ್ಮಾತೆ ಕೃಪಾಕಟಾಕ್ಷಕ್ಕೆ ನಾವುಗಳು ಆದ್ಯತೆಯನ್ನು ಮೊದಲಾಗಿ ಕೊಡಬೇಕು. ಅದಕ್ಕೆ ಜಗನ್ಮಾತೆ ಆದ್ಯತೆ ಅಂದ್ರೇನು, ನಾನು ನನ್ನದು ಅನ್ನೋದನ್ನ ಬಿಟ್ಟು, ನಾನತ್ವ ಅಂತಕ್ಕಂಥದ್ದನ್ನು ಬಿಟ್ಟು ತೊರೆದು ಜಗನ್ಮಾತೆಗೆ ಯಾವತ್ತೂ ಕಸದ ಧೂಳು ಸಮಾನ ಅಂತ ನಾವು ಸೇವೆನ ಸಲ್ಲಿಸ್ತಾ ಇರಬೇಕು. ದಯವಿಟ್ಟು ಎಲ್ಲರೂ ಪರಿಪೂರ್ಣವಾದ ವೀಕ್ಷಕನ ಜನಗಣರು ಎಲ್ಲರೂ ವಿಚಾರಪೂರ್ವಕವಾಗಿ ತಿಳಿಸ್ಕೊಳ್ಳೋದು ಏನು ಅಂದ್ರೆ, ಇವತ್ತಿನ ದಿವಸದ ರಹಸ್ಯ ಮೂಲ ರಹಸ್ಯ. ಅದಕ್ಕೆ ಆ ಮೂಲ ರಹಸ್ಯ ಒಂದು ಏನು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯ ಒಂದು ಜಾಗಕ್ಕೆ ಹೋಗ್ತೀವಿ. ಆ ಜಾಗಕ್ಕೆ ಹೋದಾಗ ಆ ಜಾಗದ ಮಹಿಮೆಯನ್ನು ತಿಳ್ಕೋಬೇಕು. ಜಾಗದ ಮಹಿಮೆ ಯಾತಕ್ಕೆ ತಿಳ್ಕೋಬೇಕು ಅಂದ್ರೆ, ನಮ್ಮ ಬಾಂಧವ್ಯ ಹೇಗಿರಬೇಕು ಅಂದ್ರೆ, ದೇವರ ಮತ್ತು ಅರ್ಚಕರ ಒಂದು ಸಂಬಂಧ ಇದ್ದ ಹಾಗೆ. ಅವನ ನಿತ್ಯ ಅಭಿಷೇಕ ಮಾಡಿಸ್ತಾ ಇರ್ತಾನೆ, ಆ ಈಶ್ವರನು ಅಭಿಷೇಕ ಮಾಡಿಸ್ಕೊಂತಾ ಇರ್ತಾನೆ, ವಿಷ್ಣು ಅಭಿಷೇಕವನ್ನ ಅಲಂಕಾರವನ್ನು ಮಾಡಿಸ್ಕೊಂತಿರ್ತಾನೆ, ದೇವಿ ಸ್ತೋತ್ರವನ್ನು ಹೇಳಿ ಕುಂಕುಮಾರ್ಚನೆ ಮಾಡಿಸ್ಕೊಂತಿರ್ತಾಳೆ. ಆದರೆ ಯಾವತ್ತೂ ಆ ಅರ್ಚಕ ತನ್ನ ದೇಹ ಸ್ವರೂಪವಾಗಿರ್ತಕ್ಕಂಥ ಮನೋವಾಂಚನ ಫಲ ಸಿದ್ಧಿರಸ್ತು ಅಂತ ಅವನು ಹೇಗೆ ಬ್ಯಾಟ್ರಿಯನ್ನ ಚಾರ್ಜ್ ಮಾಡ್ತಾನೆ, ಅದೇ ರೀತಿಯಾಗಿ ರಿಫ್ಲೆಕ್ಷನ್ಸ್ ಆ ಕಡೆಯಿಂದ ಬರ್ತಕ್ಕಂಥದ್ದು ಯಾರಿಗೆ, ಭಕ್ತಾದಿಗಳಿಗೆ. ಅವನ ಫಲವನ್ನ ಅವನೇ ತಗೊಳಕ್ಕಾಗೋದಿಲ್ಲ. ಅವನು ಏನು ಪೂಜೆ ಪುನಸ್ಕಾರ ಮಾಡಿ ಆ ಮಂತ್ರವನ್ನು ಹೇಳ್ತಾನೋ ಆ ರೀತಿಯಾಗಿ ಭಗವಂತನ ಕೃಪಾಕಟಾಕ್ಷ ಬರುತ್ತೆ. ಇಲ್ಲಿ ವಿಶೇಷವಾದ ದೇವಸ್ಥಾನಗಳು ಎಷ್ಟೋ ಜನಕ್ಕೆ ಹೋಗಿದ್ರೆ, ಆದರೆ ಮನುಷ್ಯ ಮಾಡಿರೋ ದೇವಸ್ಥಾನಗಳಿಗಿಂತ ಪುರಾತನ ತತ್ವವಾಗಿರ್ತಕ್ಕಂಥ ದೇವಾಲಯಗಳು ಬಹಳ ಮುಖ್ಯ. ಅದಕ್ಕೆ ದೇವತಾ ರಹಸ್ಯ ಅಂತಿದೆ. ಆ ದೇವತಾ ರಹಸ್ಯಕ್ಕೆ ತಮ್ಮೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ. ಹೇಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ, ಜೀವನದಲ್ಲಿ ತಾವು ಖಂಡಿತವಾಗ್ಲೂ ಅದನ್ನೆಲ್ಲ ನೋಡಬೇಕು. ಒಂದು ಸಲ ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅದನ್ನು ನೋಡದೇ ಇದ್ರೆ ಸಾರ್ಥಕ ಆಗಲ್ಲ ನಮ್ಮ ಜನ್ಮ. ಯಾಕೆಂದ್ರೆ ಒಂದು ದೇವಾಲಯ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಪಡಬೇಕು. ಮಹಾರಾಜರು ಬಹಳ ದಾನಿಗಳಂತೆ. ಏನ್ ಹೇಳ್ತಾ ಇದ್ರು ಅಂದ್ರೆ, ಬನ್ನಿ ನೋಡಿ ಕೂತ್ಕೊಳ್ಳಿ, ಎಲ್ಲಾರು ಕೆತ್ತಿದ್ರ ಬಹಳ ಸಂತೋಷ, ಇದನ್ನ ಕೆತ್ತಿದೇನಪ್ಪ ಬಹಳ ಸಂತೋಷ, ಈ ಕಡೆ ಮೇಲ್ಗಡೆ ಎಲ್ಲ ಕೆತ್ತಿದೇನಪ್ಪ ಸಂತೋಷ, ಬಾ ಊಟ ಮಾಡು, ನೆಕ್ಸ್ಟ್ ತಿರುಗಿ ಅಲ್ಲಿಂದ ಹೋಗೋದು, ತಿರುಗಿ ಕೆತ್ತನೆ ಮತ್ತೆ ವಾಪಸ್. ಅಂದ್ರೆ ಆ ಕಾಲದ ಪರಿಶ್ರಮ ಅನ್ನೋದು ಅವರು ಬರೀ ದೇವಾಲಯ ಧರ್ಮ ಸಂಸ್ಕಾರದಲ್ಲಿ ಇದ್ರೆ ಹೊರತು, ಜನಗಳು ಎಲ್ಲರಿಗೂ ಕೆಲಸವೂ ಇತ್ತು ಹೊರತು ಊಟ ಉಪಚಾರಕ್ಕೆ ತೊಂದರೆಗಳಿರಲಿಲ್ಲ, ನಿವೇಶನಗಳಿಗೆ ತೊಂದರೆ ಇರಲಿಲ್ಲ. ಎಲ್ಲವನ್ನು ಸಂರಕ್ಷಣೆ ಮಾಡ್ತಿದ್ದ ಮಹಾರಾಜ. ಆ ಮಹಾರಾಜನಿಗೆ ಬುದ್ಧಿಯನ್ನ ಕೊಡ್ತಾ ಇದ್ದಿದ್ದು ಒಳ್ಳೆ ಮಂತ್ರಿಗಳು. ಅಂಥ ಒಂದು ಮಹಾಮಂತ್ರಿ ಆಗಿರತಕ್ಕಂಥ ಉಪನಿಷತ್ತಲ್ಲಿ
ಪರಿವರ್ತನೆಯ ಸ್ವರೂಪದಲ್ಲಿ ಒಬ್ಬ ಮನುಷ್ಯ ದೇವರಿಗೆ ಮಂತ್ರಿಯಾಗಿ ನಿಂತಾಗ ಆ ದೇವರ ರಾಜ್ಯವನ್ನ, ಆ ದೇವಾಲಯದ ಶಕ್ತಿಯನ್ನ ನಿಮಗೆ ಬಹಳ ಚೆನ್ನಾಗಿ ಗೋಚರವಾಗುತ್ತೆ. ಯಾವಾಗ ಹಳೆಯ ದೇವಾಲಯಗಳು ಜೀರ್ಣೋದ್ಧಾರ ಆದಾಗ, ಮನುಷ್ಯನ ದೇಹ ಸತ್ತೋಗ್ತಾ ಇದ್ದಾಗ ಬದುಕಿಸ್ಬೇಕು, ಮತ್ತೆ ಚೈತನ್ಯ ತುಂಬಬೇಕು. ಅದು ನಿಮ್ಮ ಧರ್ಮ, ನಮ್ಮ ಆದ್ಯತೆ, ಕರ್ತವ್ಯ. ಹೋಗಕ್ಕೆ ಸಜ್ಜವಾಗಿರಬೇಕು. ನೀವುಗಳೆಲ್ಲ ಆ ಒಂದು ಸಾಧನೆಯನ್ನ ಪಡಿಸ್ಕೊಳ್ಳೇಬೇಕು. ಅದಕ್ಕೆ ನೀವು ಇವತ್ತಿನ ದಿವಸದ ಒಂದು ರಹಸ್ಯವನ್ನ ಹೇಳ್ತಕ್ಕಂಥ ವಿಚಾರ, ಮನುಷ್ಯನ ಜೀವನದಲ್ಲಿ ಒಂದು ಮೂಳೆಗಳಿಂದ ಯಾವ ಕಾಲಕ್ಕೂ ಒಂದು ದೇವಾಲಯ ಇದೆಯಾ? ಮನುಷ್ಯನ ನರಗಳಿಂದ ದೇವಾಲಯವನ್ನ ನಿರ್ಮಾಣ ಮಾಡಿದಾರ, ವಿಗ್ರಹವನ್ನ ಮಾಡಿದಾರ. ಯಾವ ಕಾಲಕ್ಕೂ ಮಣ್ಣಲ್ಲೇ ವಿಗ್ರಹ ಆಗಿದೆಯಾ? ಅಂಥ ಒಂದು ದೇವಸ್ಥಾನ ಇದೆಯಾ? ಕಣ್ಣಿಗೆ ಒಂದು ದೇವಸ್ಥಾನ ಇದೆಯಾ? ಕಿಡ್ನಿ ಡಯಾಲಿಸಿಸ್ ಮಾಡಿದಾಗ ಅದಕ್ಕೆ ಒಂದು ದೇವಸ್ಥಾನ ಇದೆಯಾ? ಲಿವರ್ ಡ್ಯಾಮೇಜ್ ಆಗೋಗುತ್ತೆ, ಕುಡಿದು ಹಾಳಾಗೋಗ್ತೀರಾ. ಅಂಥದಕ್ಕೆಲ್ಲ ಸರಿ ಹೋಗೋಕ್ಕೆ, ಕುಡ್ತಾ ಬಿಡಕ್ಕೆ ಪರಿವರ್ತನೆ ಇದೆಯಾ? ಸ್ಮಶಾನವಾಸಿಯಾಗಿರ್ತಕ್ಕಂಥ ಜಗನ್ಮಾತೆ ಸ್ಮಶಾನದಲ್ಲೇ ಕೂತ್ಕೊಂಡು ಶತ್ರುಗಳನ್ನ ಧ್ವಂಸ ಮಾಡ್ತಾಳ. ಯಾವ ರೀತಿಯಾಗಿ ನಾವು ಅವಳಿಗೆ ಹವಿಸ್ಕೊಟ್ರೆ ಆ ಲಂಚದ ಮುಖಾಂತರವಾಗಿ ಅವಳು ನೀನು ಕೊಟ್ಟಿರೋದಕ್ಕೆ ತಗೋ ಫಲ ಅಂತ ಹೇಳಿ ನೀವು 10 ರೂಪಾಯಿ ಉಂಡಿಗೆ ಹಾಕೋದ್ರಿಂದ 100 ರೂಪಾಯಿ ಬಿಸಾಕ್ಬಿಡ್ತಾನಂತೆ ಭಗವಂತ. ಯಾಕೆಂದ್ರೆ ನಿನ್ ಋಣ ನನಗೆ ಬೇಡ ಕಣಯ್ಯ, ತಗೊಂಡು ಹೋಗತ್ತಾಗೆ, ಆದರೆ ಚೆನ್ನಾಗಿರು, ಬಂದ್ರೆ ಮಾತ್ರ ನಿನ್ನ ಕರ್ತವ್ಯ. ಅದಕ್ಕೆ ವೆನ್ ಯು ಗೋ ಟು ಗಾಡ್, ಗಾಡ್ ಆಲ್ವೇಸ್ ಗಿವ್ಸ್. ಅಂದ್ರೆ ದೇವರು ನೀನು ಅವನ ಹತ್ರ ಹೋದಾಗ್ಲೇ ಅವನು ಕೊಡ್ತಾನೆ ಅಂತ ಅನ್ಕೋಬೇಡಿ. ದೇವರು ಯಾವತ್ತು ನೀವು ಬರದೇ ಹೋಗ್ಲಿ, ಆ ಶಿಲಾಮೂರ್ತಿಯ ಅನುಗ್ರಹ ನಿಮ್ಮ ಮೇಲಿರುತ್ತೆ. ಯಾವಾಗ ನೀವು ನಿಮ್ಮ ಒಂದು ಕರ್ತವ್ಯ ಇಟ್ಕೋಬೇಕು. ತಂದೆ ತಾಯಿ ಎಲ್ಲ ಜೊತೆಗಿರ್ತೀರಾ, ಹೋಗ್ತೀರಪ್ಪ, ನಮಸ್ಕಾರ ಮಾಡ್ತೀರಾ, ಮಕ್ಕಳೆಲ್ಲ ನಮಸ್ಕಾರ ಮಾಡ್ತಾರೆ. ತಂದೆ ಹೋಗಿರ್ತಾನೆ, ಹೆಂಡತಿಗೆ ಇಷ್ಟ ಇರಲ್ಲ. ಹೆಂಡತಿ ಹೋಗಿರ್ತಾಳೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇಷ್ಟ ಇರಲ್ಲ. ಮಕ್ಕಳು ಹೋಗ್ತಾ ಇರ್ತಾರೆ, ತಂದೆ ತಾಯಿಗೆ ಮೊದಲಿಂದ ಅಭ್ಯಾಸ ಇರಲ್ಲ. ಇದೇ ರೀತಿಯಾದ ಜೀವನದಲ್ಲಿ ನೀವು ದೇವಸ್ಥಾನಗಳಿಗೆ ಬರದೇ ಇದ್ರೆ ದೇವಾಲಯ ಅಭಿವೃದ್ಧಿ ಆಗ್ತಕ್ಕಂಥ ವಿಚಾರ ಹೇಗೆ? ಅಥವಾ ದೇವಸ್ಥಾನ ಸುತ್ತಮುತ್ತಲು ಇರ್ತಕ್ಕಂಥ ಪ್ರಾಕಾರದಲ್ಲಿ ಭಿಕ್ಷುದವನು, ಪಕ್ಕದಲ್ಲಿ ಅರ್ಚಕ, ಅದ್ರ ಪಕ್ಕದಲ್ಲಿ ಹಣ್ಣು ಹಂಪಲ ಇಟ್ಕೊಂಡವನು, ಅದ್ರ ಪಕ್ಕದಲ್ಲಿ ಯಾವ ಕಾಲಕ್ಕಾದ್ರೂ ಹೋಗಿ ಬರಕ್ಕೆ ವ್ಯವಸ್ಥೆ, ವಾಹನಗಳು, ಅವರ ವ್ಯವಸ್ಥೆ, ಎಲ್ಲರೂ ಸುಭಿಕ್ಷವಾಗಿರೋದನ್ನ ಮಾಯಲ್ಲಿ ಹೇಳ್ತಕ್ಕಂಥ ವಿಚಾರ ಅಲ್ಲ, ಮಾಡಿ ತೋರಿಸೋ ವಿಚಾರ. ಅದಕ್ಕೆ ದೇಗುಲ, ಮನದೇಗುಲ ಚೆನ್ನಾಗಿದ್ದರೆ ದೇವಾಲಯ ಚೆನ್ನಾಗಿರುತ್ತೆ. ದೇವಾಲಯ ಚೆನ್ನಾಗಿದ್ರೆ ದೇವಸ್ಥಾನದ ಗುಡಿಯ ಪರಿಪೂರ್ಣ ಶಕ್ತಿ ನಮಗ್ ಬರುತ್ತೆ. ದೇಹ ಒಳಭಾಗದಲ್ಲಿರ್ತಕ್ಕಂಥ ಗುಡಿ ಅಮೃತವಾಗತ್ತೆ, ನಿಮ್ಮ ಜೀವನ ಸಾರ್ಥಕವಾಗತ್ತೆ, ಕಷ್ಟ ಸುಖಗಳು ದೂರವಾಗತ್ತೆ. ಇದಕ್ಕೆಲ್ಲ ಸಾಕ್ಷಿ ರೂಪವಾಗಿರ್ತಕ್ಕಂಥ ಈ ಗುರುವಾರದಂದು ಒಂದು ಮೂಲ ರಹಸ್ಯ ಹೇಳ್ತೀನಿ. ನಾವುಗಳು ಈ ಗುರುವಾರದಲ್ಲಿ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಆ ಪಟ್ಟಾಭಿಷೇಕದ ಕಾರ್ಯಕ್ರಮ ಏನಕ್ಕೆ ಅಂದ್ರೆ, ಇನ್ನೇನು ಹತ್ತದಲ್ಲಿ ಅಮಾವಾಸ್ಯೆ ಬಂತು, ಧನುರ್ಮಾಸ ಪ್ರಾರಂಭ. ಹೆಂಗಸರಿಗೆ ನಿಮಗೆ ಬಹಳ ಕೆಲಸಗಳು. ಏನ್ ಕೆಲಸ? ಬೆಳಗ್ಗೆ ಬೇಗ ಹೇಳ್ಬೇಕು. ಅದು ಏನೋ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ಅಂತ ಹೇಳ್ತಿದ್ದೆ, ಆದ್ರೆ ಅರುಣೋದಯದಲ್ಲಿ ಹೇಳ್ಬೇಕು ಆಗಿದೆ. ಏನು ಅಂದ್ರೆ, ಅರುಣೋದಯ ಅಂದ್ರೆ ಸೂರ್ಯನ ಕೆಂಪು ಕಿರಣಗಳು, ಸೂರ್ಯ ಬರಕ್ಕೆ ಮೊದಲು ಆ ಕೆಂಪು ಕಿರಣಗಳು ಬರೋದಾಗ ವಿಶೇಷವಾಗಿರ್ತಕ್ಕಂಥ ಕಾಲಿಲ್ದವನು ಅರುಣ, ಗರುಡನ ಅಣ್ಣ, ಅವನು ಬರೋ ಸಮಯಕ್ಕೆ ನೀವೆಲ್ದೇ ಇದ್ರೆ ಪೂರ್ತಿ ವಿನಾಶವಾಗತ್ತೆ ಸಂಸಾರ ಜೀವನ. ಅದಕ್ಕೋಸ್ಕರ ಅದನ್ನು ಸರಿದಿದ್ದುಪಡಿಸ್ಕೊಳ್ಳಕ್ಕೆ ಆ ಸಮಯಕ್ಕೆ ಎದ್ದು ನೀವೇನ್ ಮಾಡ್ಕೋಬೇಕು? ಇದಕ್ಕೆಲ್ಲ ಅಮೃತವಾಣಿ ಅಂತ ಕರೀತಾರೆ.